ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕ ಬಂದಿದ್ಲು ಫ್ರೆಂಡ್ಸ್ ಬೆಂಗಳೂರಿಂದ. ನಮ್ಮ ಅಕ್ಕನ ಮಗಳಿಗೆ ಗೊತ್ತಿರಲಿಲ್ಲ, ಅವಳಿಗೆ ಸರ್ಪ್ರೈಸ್ ಆಗಿ ಅಂತ ಕರ್ಸ್ಕೊಂಡಿದ್ವಿ. ಅವಳಿಗೆ ಅವ್ರ ಅಮ್ಮ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ ಫ್ರೆಂಡ್ಸ್. ಈ ವರ್ಷ ನಮ್ಮ ಅಮ್ಮ ಮನೇಲಿ ನಮ್ಮ ಜೀವ ಮತ್ತು ನಮ್ಮ ಅಕ್ಕನ ಮಗಳು ಓದ್ತಿದ್ದಾಳೆ ತನ್ಮಯ್ಯಿ. ಅವ್ರ ಅಮ್ಮ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ನೋಡಿ. ಹಂಗೆ ವಾಯ್ಸ್ ಕೊಡಲ್ಲ, ಡೈರೆಕ್ಟಾಗಿ ವಾಯ್ಸ್ ಹಾಕ್ತೀನಿ. ಸರ್ಪ್ರೈಸ್ ಅಂತೂ ಇವನೊಬ್ಬ ಉಂಡಂಗೆ ಮಾಡ್ಕೊಂಡಾನೆ. ನನಗೆ ಮತ್ತು ನನ್ನ ತಂಗಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಗ ಬರೋ ವಿಚಾರ. ಬಂದಿದ್ದ ತಕ್ಷಣ ಎಲ್ಲರೂ ನೋಡಿ ಹೆಂಗೆ ನಗಾಡ್ತಿರ್ತಾರೆ. ಅವ್ರ ಅಮ್ಮನ ಹಿಡ್ಕೊಂಡು ಮುದ್ದಾಡ್ತಿದ್ಲು. ನಮ್ಮ ಅಮ್ಮಂಗೂ ಫುಲ್ ಖುಷಿ ಆಯಿತು. ನಮ್ಮ ಅಮ್ಮಂಗೆ ಹೇಳೇ ಇರಲಿಲ್ಲ. ನಮ್ಮ ಅಕ್ಕ ಮಧ್ಯಾಹ್ನ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಸರ್ಪ್ರೈಸ್ ಬರುತ್ತೆ 9 ಗಂಟೆಗೆ ಅಂತ ಫುಲ್ ಸತಾಯಿಸ್ತಾ ಇದ್ವಿ ಇವರಿಗೆಲ್ಲ. ಅದೆಲ್ಲ ಆದಮೇಲೆ ಕುತ್ಕೊಂಡು ನಮ್ಮ ಅಪ್ಪ ಮತ್ತು ನನ್ನ ಮಗ ಅವರೆಲ್ಲ ಅರ್ಕೆ ಚದುರ್ತಾ ಇದ್ದಾರೆ. ಇವ್ನು ನಮ್ಮ ಖುಷಿ ಸುಮ್ಮನಿರ್ಬೇಕಲ್ಲ, ಅವನು ಸತ ಅದನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರು ಏನು ಮಾಡ್ತಾರೆ ಅದನ್ನ ನೋಡಿ ಒಂದು 2 ನಿಮಿಷ 3 ನಿಮಿಷಕ್ಕೆ ಅವನು ಮಾಡ್ತಾನೆ ಫ್ರೆಂಡ್ಸ್. ಇಲ್ಲಾಂದರೆ ಸುಮ್ಮನೆ ಕುತ್ಕೊಳ್ಳಲ್ಲ. ಎಲ್ಲಿಗೆ ಹೋಗಿದ್ರಿ ಏನು ಅಂತ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀವೋ ನಾವು ಹಂಗೆ ಕೇಳ್ತಾನೆ ಫ್ರೆಂಡ್ಸ್. ಆ ಥರ ಇವನು. ಅದೆಲ್ಲ ಆಯಿತು ಫ್ರೆಂಡ್ಸ್. ಬೆಳಿಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರ ಬೆಳಗ್ಗೆ ನಾವು ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ನಮ್ಮ ಅಕ್ಕ, ನಾನು, ನಮ್ಮಮ್ಮ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡಿದ್ವಿ. ಅಮ್ಮ ಅಕ್ಕಂಗೆ ಬಾಗಿನ ಕೊಡಬೇಕಾಗಿತ್ತು. ಅಕ್ಕನೇ ಬಂದಿದ್ಲಲ್ಲ, ಹಾಗಾಗಿ ಮತ್ತೆ ನಾವು ಊರಿಗೆಲ್ಲ ಹೋಗ್ಕೊಟ್ಟು ಬರಲಿಲ್ಲ, ಇಲ್ಲೇ ಕೊಟ್ಟಿದ್ದಾರೆ ಅವಳಿಗೆ. ಹೆಣ್ಣು ಮಕ್ಕಳಿಗೆ ಇದೆಷ್ಟು ಮುಖ್ಯ ಅಲ್ವಾ ಫ್ರೆಂಡ್ಸ್. ತವ್ರ ಮನೆಯಿಂದ ಏನೇ ಗಿಫ್ಟ್ ಸಿಕ್ಕಿದ್ರು ತುಂಬ ಖುಷಿಯಾಗುತ್ತೆ. ಅಕ್ಕಂಗೂ ಸಹ ಅಮ್ಮ ಡ್ರೆಸ್ಸೇ ಕೊಡಿಸಿದ್ದಾರೆ ಸಲಿ. ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಡ್ರೆಸ್ಸು ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ಫುಲ್ಲು ನಗು ಬರ್ತಾಯಿತ್ತು. ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ದೆ, ಹಂಗಾಗಿ ಖುಷಿ ಬೇರೆ ಮಲಗಿದೆ. ಹಂಗಾಗಿ ಸೈಲೆಂಟಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜಾಸ್ತಿ ಏನು ಜೋರಾಗಿ ಹೇಳ್ತಾ ಇಲ್ಲ ನೋಡಿ. ಅವಳಿಗೆ ಹೆಂಗೆ ನಗು ಬರುತ್ತೆ ವೀಡಿಯೋ ಮಾಡ್ಕೊಂಡು ನೋಡಿ ಲಾಸ್ಟಿಗೆ. ಅವಳು ಹಾಕ್ಕೊಂಡಿದ್ದಾಳಲ್ಲ ಅದೇ ಡ್ರೆಸ್ನ ಬಾಗ್ನಕ್ಕೆ ಅಂತ ಕೊಟ್ಟಿರೋದು ನಮ್ಮಮ್ಮ. ಅವಳು ನಮಗೆಲ್ಲರಿಗೂ ಕರ್ಕೊಂಡು ಹೋಗಿತ್ತು. ನಿಮ್ಗೆ ಯಾವುದಾದ್ರು ಏನೇನು ಬೇಕು ತಗೊಳ್ಳಿ ಅಂತ. ನಮಗೆ ಸೀರೆ ಯಾವಾಗಲೂ ವರ್ಷ ಕೊಡಿಸ್ತಾರಲ್ಲ, ಹಾಗಾಗಿ ನಾವು ಎಲ್ಲರೂ ಡ್ರೆಸ್ಸು ಮತ್ತು ಸ್ಯಾರಿ ಎರಡೂ ತೊಗೊಂಡಿದ್ದೀವಿ. ಈಗ ನಮ್ಮಮ್ಮ ಅವಳಿಗೆ ಆಶೀರ್ವಾದ ಮಾಡ್ತಾಯಿದ್ವಿ ಮತ್ತು ಹಣ್ಣು ಎಲ್ಲ ಕೊಡ್ತಾಯಿದ್ರು. ನಮ್ಮ ಅಮ್ಮಂಗೆ ಮಾತ್ರ ನಾವು ರೆಡಿ ಆಗೋಕ್ಕೆ ಬಿಡ್ತಿರ್ಲಿಲ್ಲ. ನಾವೆಲ್ಲ ರೆಡಿ ಆಯಿತು. ಅವ್ರು ಒಂದೇ ವರ್ಷಕ್ಕೆ ಇವತ್ತು ಶನಿವಾರ ಬೇರೆ, ವಾರ ಬೇರೆ ನಮ್ಮದು. ವಾರ ಮಾಡ್ಕೊಂಡು ನಮ್ಮಮ್ಮ ರೆಡಿ ಆಗ್ತಾಯಿತ್ತು ಫ್ರೆಂಡ್ಸ್. ನಮ್ಮಮ್ಮಗೆ ರೆಡಿ ಆಗೋಕ್ಕೆ ಬಿಡಲಿಲ್ಲಷ್ಟು ಟಾರ್ಚರ್ ಕೊಡ್ತಾಯಿದ್ವಿ ನಾವು ನೋಡಿ. ಇವಾಗ ನಾನು ಸಹ ಸೇರಿಸ್ಕೊಡ್ತಾ ಇದ್ದೀನಿ. ನಾನು ಮತ್ತು ರಾಧಿಕಾ, ನಮ್ಮ ಪಾಪು ಎಲ್ಲರೂ ರೆಡಿಯಾಗಿದ್ವಿ. ಅಮ್ಮ ಮಾತ್ರ ರೆಡಿಯಾಗಿರಲಿಲ್ಲ. ಅಮ್ಮ ಪೂಜೆ ಎಲ್ಲ ಮಾಡಿ ಆಮೇಲೆ ರೆಡಿ ಆಗೋಣ ಅಂತ ಇವಾಗ ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ ಫ್ರೆಂಡ್ಸ್. ನಮ್ಮೂರಿಂದ ಸ್ವಲ್ಪ ಪಕ್ಕದೂರಲ್ಲಿರೋದು ನಮ್ಮ ಹಸ್ಬೆಂಡ್ ಊರಲ್ಲಿ, ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ದೇವಸ್ಥಾನದ ಒಳಗಡೆ ಎಲ್ಲ ಫುಲ್ಲು ರಶ್ ಆಗಿದೆ. ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರಲಿಲ್ಲ, ತೋರ್ಸೋಣ ಷಣ್ಮತ್ಮ ದೇವರು ಅಂತ. ಆದರೂ ಸ್ವಲ್ಪ ಮಾಡ್ಕೊಂಡ್ವಿ. ಮತ್ತು ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಅದು ನಮ್ಮ ಯಜಮಾನ್ರ ಮನೆ ಊರು ಸೈಡು ಊರಲ್ವ, ಹಂಗಾಗಿ ನನಗೂ ಒಂಥರ ಅನ್ನಿಸ್ತಿತ್ತು. ಹಂಗಾಗಿ ನಾನು ಅಲ್ಲಿ ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ. ಹಂಗೆ ಎಲ್ಲದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇದೆ ಫ್ರೆಂಡ್ಸ್, ಇದು ದೇವಸ್ಥಾನದ ಹೊರಗಡೆನೇ ಷಣ್ಮತ್ಮ ಇಟ್ಟಿದ್ದಾರೆ, ಹಂಗಾಗಿ ಅದನ್ನು ಸಹ ತೋರಿಸಿದ್ವಿ. ಇಲ್ಲಿ ನಂದಿ ಬಸಪ್ಪ ಮತ್ತು ಲಿಂಗಗಳೆಲ್ಲ ಇಟ್ಟಿದ್ರು, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬಿಲ್ವಪತ್ರೆ ಎಲೆ ಇತ್ತು, ಹಂಗಾಗಿ ನನ್ನ ತಂಗಿ ಸಿಗುತ್ತಾ ಅಂತ ಕಿತ್ಕೊಳ್ಳೋಣ ಅಂತ ನೋಡಿದ್ರೆ ಅದು ಅವಳು ಸಿಗಲಿಲ್ಲ, ಸ್ವಲ್ಪ ಹೈಟಲ್ಲಿದೆ. ಹಂಗೆ ಸುಮ್ಮನೆ ಎಲ್ಲದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ದೇವಸ್ಥಾನದೊಳಗಡೆ. ಈ ದೇವಸ್ಥಾನ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಚಿಕ್ಕ ದೇವಸ್ಥಾನ ಇತ್ತು. ಇವಾಗಂತೂ ಫುಲ್ಲು ಜನ. ಮತ್ತು ಶನಿವಾರ ಊಟ ಅನ್ನ ಪ್ರಸಾದ ಎಲ್ಲ ಸಿಗುತ್ತಂತೆ ಫ್ರೆಂಡ್ಸ್. ಅವಾಗ ಸ್ಟಾರ್ಟಿಂಗಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಹೊಸ ವರ್ಷಕ್ಕೆ ಮಾತ್ರ ಅವತ್ತೊಂದು ದಿವಸ ಮಾತ್ರ ಊಟ ಹಾಕ್ಸೋರು. ಇವಾಗ ಪ್ರತಿ ಶನಿವಾರನೂ ಊಟ ಕೊಡ್ತಾರೆ ಅಲ್ಲಿ ನೋಡಿ. ಅನ್ನ ಸಾಂಬಾರು, ಪಾಯಸ, ಪಲ್ಯ ಇಷ್ಟು ಊಟ ಸಿಗುತ್ತೆ. ನಾನು ಊಟ ಮಾಡಾದ್ಮೇಲೆ ವೀಡಿಯೋ ಮಾಡ್ಕೊಂಡ್ಬಿಡ್ತಿದ್ದೀನಿ. ತುಂಬ ಜನ ಬಂದಿದ್ದು ಫ್ರೆಂಡ್ಸ್. ನಾವು ಅಂದ್ಕೊಂಡು ಇರಲಿಲ್ಲ. 10 ವರ್ಷ ಆದಮೇಲೆ ಇದು ನಮ್ಮ ಹಸ್ಬೆಂಡ್ ಊರಲ್ಲಿದ್ದರು. ನಾನು 10 ವರ್ಷ ಆದಮೇಲೆ ಹೋಗಿರೋದು ಈ ದೇವಸ್ಥಾನಕ್ಕೆ. ಅವಾಗ ಹೋಗ್ತಾ ಇದ್ದೆ, ಇವಾಗ ಹೋಗಿರಲಿಲ್ಲ. ಹಂಗಾಗಿ ಒಂದು ಸತಿ ಹೋಗ್ಬಿಡೋಣ ಅಂತ ಹೋಗಿ ಬಂದ್ವಿ ನೋಡಿ. ಎಲ್ಲ ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ. ಅನ್ನ, ಸಾರು, ಪಲ್ಯ ಎಷ್ಟು ಬೇಕಾದರೂ ಹಾಕೊಳ್ಸ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್. ಎಷ್ಟು ಸತಿ ಹೋದ್ರೂ ಪಾಪ ಅವರು ಹಾಕ್ತಾಯಿದ್ರು, ಏನು ಬೇಜಾರು ಮಾಡ್ಕೊತಿರ್ಲಿಲ್ಲ. 2 ಸತಿ 3 ಸತಿ ಈ ಥರ ಹೋದ್ರೂ ಹಾಕೋರು. ತುಂಬ ಜನ ಅಂದರೆ ಒಂದು 200ರಿಂದ 300 ಜನ ಅಷ್ಟು ಇದ್ದರು ಫ್ರೆಂಡ್ಸ್. ತಟ್ಟೆ ಎಲ್ಲ ತೊಳೆದ್ಬಿಟ್ಟು ಈ ಥರ ಇಟ್ಟಿರ್ತಾರೆ. ನಾವು ಊಟ ಮಾಡಿ ಇದೇ ಥರ ತಟ್ಟೆ ಎಲ್ಲ ತೊಳೆದಿಡಬೇಕು. ಅದು ದೇವಸ್ಥಾನದ ಎದುರುಗಡೆ ಕೆರೆ ಇದೆ. ಕೆರೆ ತುಂಬ ಫುಲ್ಲು ನೀರು ಬರ್ತಾಯಿದೆ ಫ್ರೆಂಡ್ಸ್. ಆ ಕೆರೆದು ಸಹ ವೀಡಿಯೋ ಮಾಡ್ಕೊಂಡು ಬಂದೀನಿ. ಎಲ್ಲರೂ ಊಟ ಮಾಡಿ ತಟ್ಟೆ ಎಲ್ಲ ತೊಳೆದಿಡ್ತಾ ಇದ್ದಾರೆ. ನಿಂತ್ಕೊಂಡು ಊಟ ಮಾಡ್ಬೋದು, ಕುತ್ಕೊಂಡು ಊಟ ಮಾಡೋದಿದ್ದರೆ ಕುತ್ಕೊಂಡು ಊಟ ಮಾಡ್ಬೋದು ನೋಡಿ. ವಾಯ್ಸ್ ಅವ್ರು ಕೊಡ್ತಾಯಿದ್ರೆ ಅವನ ಸಹ ಮಲಗಿದ್ದಾನೆ, ಎದ್ದು ಬಂದಿದ್ದಾನೆ ಮಾತಾಡೋಕ್ಕೆ.
ಇಲ್ಲಿ ಎಳ್ಬತ್ತಿ ಎಲ್ಲ ಹಚ್ತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಆಚೆ ಕಡೆ ಇದೆ. ಹಂಗಾಗಿ ಅದನ್ನು ಸುತ್ತ ವೀಡಿಯೋ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ಹೊರಗಡೆ ಸುತ್ತ ವೀಡಿಯೋ ಮಾಡ್ಕೊಂಡಿದ್ದೀನಿ. ದೇವಸ್ಥಾನ ಸುತ್ತ ಯಾವುದ್ಯಾವುದು ದೇವರೆಲ್ಲ ಇಟ್ಟಿದ್ರಲ್ಲ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಇಲ್ಲಿಗೆ ಪಿರ್ಮೇಡ್ನಳ್ಳಿ ಪುಟ್ಟಮ್ಮ ಅಂತೆ ಆ ದೇವ್ರದ್ದು ಸುತ್ತ ವೀಡಿಯೋ ತಗೊಂಡು ಮತ್ತೆ ಬಸ್ ಹತ್ತೋಣ ಅಂತ ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತಾಯಿದ್ದೆ. ನನಗೆ ಈ ಡ್ರೆಸ್ಸಲ್ಲಿ ಪಾಪ ಎತ್ಕೊಂಡ್ಬರೋಕ್ಕೆ ಜಾರ್ತಾ ಇದ್ದ, ಹಂಗಾಗಿ ತಲೆ ಮೇಲೆ ಎತ್ಕೊಂಡು ಬರ್ತಾ ಇದ್ದೀನಿ ಅವನನ್ನು. ಫುಲ್ಲು ಜಾರ್ ಹೋಗೋಣ. ಅವ್ನು ಮತ್ತೆ ನನ್ನ ಹತ್ರ ಬಿಟ್ಟರೆ ರಾಧಿಕನ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಹೋಗಲ್ಲ. ಈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ ಚಲೋ ಥ್ಯಾಂಕ್ ಯು ಲವ್